ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ನಾನು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ನಿಂದ JNN ಕಾಲೇಜು ಸುಮಾರು 3.5 ಕಿಲೋಮೀಟ್ರ್ ದೂರದಲ್ಲಿದೆ. ಇವಾಗ ಸಮಯ ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಇಲ್ಲಿಂದ ನಡ್ಕೊಂಡೋದ್ರೆ ನಾನು JNN ಕಾಲೇಜು ಕ್ಲಾಸಸ್ ಶುರು ಆಗೋಕ್ಕೆ ಮುಂಚೆ ರೀಚ್ ಆಗ್ತೀನ. ಕ್ಲಾಸಸ್ ಶುರು ಆಗೋಕ್ಕೆ ಮುಂಚೆ ರೀಚ್ ಆದರೆ ನನಗೆ ಆಯಾಸ ಆಗುತ್ತಾ, ಸುಸ್ತಾಗುತ್ತಾ, ಅಥವಾ ಏನೂ ಆಗಲ್ವಾ? ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನೋಡೋಣ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಅಲ್ಲಿ KB ಸರ್ಕಲ್ ಇದೆ, ಅಲ್ಲೇ ನಮ್ಮ ಬಸ್ ಸ್ಟಾಪ್ ಇರೋದು. ಬಸ್ ಸ್ಟಾಪ್ ಹತ್ರ ಬಸ್ ಮಿಸ್ ಆಗಿದೆ. ಅಲ್ಲಿಂದ ಈಗ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಶಿವಮೊಗ್ಗ ರೈಲ್ವೆ ಸ್ಟೇಷನ್ನು. 100 ಫೀಟ್ ರೋಡಲ್ಲಿ ನಾವು ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಜರ್ನಿಯಲ್ಲಿ ಇವತ್ತು 3 ಪಾರ್ಟಾಗಿ ಡಿವೈಡ್ ಮಾಡೋಣ. ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ಉಷಾ ನರ್ಸಿಂಗ್ ಹೋಮು, ಅಲ್ಲಿ ಫ್ಲೈಓವರ್ ಹತ್ತಿ ಇಳಿಬೇಕಾಗುತ್ತೆ. ಆಮೇಲೆ ಅಲ್ಲಿಂದ ನವಲೇಕೆರೆಯಿಂದ ನಮ್ಮ ಕಾಲೇಜು ಹೋಗೋದು ರೀಚ್ ಆದರೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ. ಇವಾಗ ಆಲ್ಮೋಸ್ಟ್ ಇಲ್ಲಿಂದ ನಾನು 3 ಪಾರ್ಟಾಗಿ ಏನು ಹೇಳಿದೆ ಅದೆಲ್ಲ ಆಲ್ಮೋಸ್ಟ್ 1.5 ಕಿಲೋಮೀಟ್ರು ಆ ಟೈಪ್ ಇದೆ. 1.5 ಕಿಲೋಮೀಟ್ರ್ ರೇಂಜಲ್ಲಿದೆ. ಹಾಗಾಗಿ ಇವಾಗ ಕರೆಕ್ಟು 8 ಗಂಟೆ ಆಯಿತು ಟೈಮು. ನೀವು ನೋಡ್ಬೋದು, ನ್ಯಾಷನಲ್ ಫ್ಲ್ಯಾಗಿಗೆ ಸೆಲ್ಯೂಟ್ ಮಾಡ್ತಾ ಜೈ ನ್ಯಾಷನಲ್ ಫ್ಲ್ಯಾಗಿಗೆ ಜೈ ಹೇಳ್ತಾ, ಜೈ ಹಿಂದ್ ಹೇಳ್ತಾ ನಮ್ಮ ಕಾಲೇಜಿಗೆ ನಡ್ಕೊಂಡು ಹೋಗೋ ಜರ್ನಿ ಶುರು ಮಾಡೋಣ. ಬ್ಯಾಗಲ್ಲಿ ಇವತ್ತು ಬುಕ್ಸು ಮೀಡಿಯಮ್ ಆಗಿದೆ, ಬ್ಯಾಗ್ ಅಷ್ಟೇನು ಭಾರ ಇಲ್ಲ. ಆದ್ರೂ ಸ್ವಲ್ಪ ಸುಸ್ತಾಗ್ತಿದೆ ಸ್ಟಾರ್ಟಿಂಗ್ಗೆ. ಆವಾಗಲೇ ಓಡ್ಕೊಂಡು ಬಂದೆ ಬಸ್ ಮಿಸ್ ಆಗುತ್ತೆ ಅಂತ. ಆದರೆ ಬಸ್ ಮಿಸ್ ಆಗೇ ಬಿಡ್ತು. ನೋಡೋಣ, ನಡೀತಿದ್ದೀನಿ, ಅದೇನು ತೊಂದರೆ ಆಗಲ್ಲ, ಭಾಳ ದೂರ ಏನಾಗಲ್ಲ ನಡೆಯೋದು. ರೈಲ್ವೆ ಸ್ಟೇಷನ್ ಅಂತ ನೋಡ್ಕೊಂಡು ಬಿಡಿ. ರೈಲ್ವೆ ನಿಲ್ದಾಣ ಫಸ್ಟ್ ಟೈಮ್ ಇವತ್ತು ಲಾಗ್ ಮಾಡ್ತಿರೋದು. ಎಲ್ಲಿಂದ ಕಾಲೇಜಿಗೆ ನಡ್ಕೊಂಡು ಹೋಗೋ ಲಾಗು. ಜಾಸ್ತಿ ಮಾತಾಡೋಕ್ಕೆ ಬರ್ತಾ ಇಲ್ಲ, ಮಾಡ್ತಾ ಕಲಿತೀನಿ. ಸಪೋರ್ಟ್ ಮಾಡಿ ಬನ್ನಿ, ಜರ್ನಿನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಆಕ್ವರ್ಡ್ ಮೂಮೆಂಟ್ ಇರುತ್ತೆ. ಯಾರು ನೋಡಿದ್ರೆ ಕ್ಯಾಮ್ರಾ ತಕ್ಷಣ ಕೆಳಗಿಳಿಸ್ಬೇಕು ಅನಿಸುತ್ತೆ. ಕ್ಯಾಮ್ರಾ ನೋಟ್ ಮಾಡೋಕ್ಕೂ ಸ್ವಲ್ಪ ಹೆದರಿಕೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಆದರೂ ಏನು ಮಾಡಬೇಕು, ಅದನ್ನ ಫೋಕಸ್ ಇಟ್ಟು ಮಾಡೋಣ ಬನ್ನಿ. ಇದು ನೋಡ್ಬೋದು, ರನ್ನಿಂಗ್ ರೂಮ್ ಅಂತ ಇದೆ. ಇಲ್ಲಿವರೆಗೂ ರೀಚ್ ಆಗಿದ್ದೀವಿ. ಎಲ್ಲರೂ ಸ್ಕೂಲು, ಕಾಲೇಜು, ಆಫೀಸಿಗೆ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ಅವರು ನಮ್ಮ ಥರನೇ ಬ್ಯಾಗ್ ಹಾಕ್ಕೊಂಡು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನಾವು ನಮ್ಮ ಕೆಲಸದ ಮೇಲೆ ಹೋಗ್ತಿರೋದು. ನಮ್ಮ ಸ್ಟೂಡೆಂಟಾಗಿ ಏನು ಕೆಲಸ ಇದೆ, ಹೋಗೋದು, ಬೆಳಗ್ಗಿಂದ ಸಂಜೆವರೆಗೂ ಕೂರೋದು, ಕುತ್ಕೊಳ್ಳೋದು, ಪಾಠ ಕೇಳೋದು, ಬರೋದು. ಆಮೇಲೆ ಇವತ್ತು 3 ತಿಂಗಳಾದಮೇಲೆ ಯಾವುದೋ ಎಕ್ಸಾಮ್ ಬರೆಯೋದು. ಅದೇ ನಮ್ಮ ಕೆಲಸ ಸದ್ಯಕ್ಕೆ. ಆಮೇಲೆ ಫ್ರೀ ಟೈಮ್ ಇದೆ ಅಂದರೆ ಈ ಥರ ಲಾಗ್ ಮಾಡೋದು ಅಷ್ಟೇ. ನೋಡಿ, ಬೇರೆ ಸ್ಕೂಲ್ ಬಸ್ಗಳು ಎಲ್ಲ ಹೋಗ್ತಿದೆ. ಜನರು ಜಾಸ್ತಿ ಇದ್ದಾಗ ಮಾತಾಡ್ದಾಗಲೇ ಸ್ಟೇಜ್ ಫಿಯರ್ ಅನ್ನೋದು ಹೋಗೋದು. ನೋಡೋಣ ಏನಾಗ್ತೀವಿ ಇವತ್ತಂತ. ಎಲ್ಲರೂ ನೋಡ್ತಿದ್ದಾರೆ. ಎಲ್ಲರೂ ಲಾಗ್ ಮಾಡೋದೆಲ್ಲ ನೋಡ್ತಿದ್ದಾರೆ. ಕೈ ನೋವು ಬಂತು. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದ್ರಿಂದ ಆಲ್ರೆಡಿ ಕೈ ನೋವು ಶುರು ಆಗಿದೆ. ಇನ್ನು ಅರ್ಧ ಅಲ್ಲ, ಕಾಲು ಭಾಗನೂ ರೀಚ್ ಆಗಿಲ್ಲ. ಗುಡ್ ಮಾರ್ನಿಂಗ್. ಅಂಕಲಿಗೆ ಗುಡ್ ಮಾರ್ನಿಂಗ್ ಅವರು ಆಯ್ ಅಂದ್ರು. ಪಾಪ ಚೆನ್ನಾಗಿ ಖುಷಿ ಆಯಿತು. ಅವರೇನೋ ರಿಯಾಕ್ಟ್ ಮಾಡಿರಲಿಲ್ಲ ಅಂದರೆ ನನಗೆ ಏನೋ ಕಣ್ಣು ಏನೋ ಆ ಥರ ಅನಿಸ್ತಿರೋದು. ಆದರೆ
ಅವರು ಹಾಯ್ ಅಂದರು, ನಾನು ಹಾಯ್ ಅಂದೆ. ಚೆನ್ನಾಗಿ ಅನಿಸ್ತು. ಕೈ ನೋವು ಬರ್ತಿದೆ ನೋಡಿ. ಯಾರ್ಯಾರು ನೋಡ್ತಾರೆ, ಯಾರ್ಯಾರು ನನ್ನನ್ನು ಈ ಥರ ನೋಡ್ತಾರೆ ಅವರಿಗೆಲ್ಲ ತೋರಿಸ್ಬಿಡೋದು ಕ್ಯಾಮ್ರಾನ, ನೋಡಿ ನೋಡಿ ಅಂತ. ಹಂಗೆ ತೋರಿಸ್ಬಿಟ್ರೆ ಅವರು ಖುಷಿ ನಕ್ಕಂತ ಹೋಗ್ಬಿಡ್ತಾರೆ, ಜಾಸ್ತಿ ನೋಡೋಕೆ ಹೋಗಲ್ಲ. ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಿದೆ, ಕಾನ್ಫಿಡೆನ್ಸ್ ಸಿಗ್ತಿದೆ, ಕಾನ್ಫಿಡೆನ್ಸ್ ಬರ್ತಿದೆ. ಅಪ್ಪ ಫೋನ್ ಬೀಳಿಲ್ದ್ರೆ ಸಾಕು, ಬೀಳಿಲ್ಲ ಅಂದರೆ ಸಾಕು. ರೆಕಾರ್ಡ್ ಆಗ್ತಿದೆ, ಏನು ಕತೆ ಮತ್ತು ಸುಮ್ಮನೆ ಇಲ್ಲಿವರೆಗೂ ಏನು ಹೇಳಿದಂಗೆ ನಡ್ಕೊಂಡು ಬಂದ ಏನು? ಇಲ್ಲ ರೆಕಾರ್ಡ್ ಆಗ್ತಿದೆ. ಕಾಲೇಜು, PUC ಕಾಲೇಜು, ಪೋದಾರ್ ಸ್ಕೂಲು, ಎಲ್ಲ ಬಸ್ಸು, ಜ್ಞಾನದೀಪ ಸ್ಕೂಲು, ಎಲ್ಲರೂ ಕಾಲೇಜ್ ಬಸ್ಗಳೆಲ್ಲ ಹೋಗೋದು ಇದೇ ಟೈಮಿಗೆ. ಮತ್ತು ಆ ಥರ CBSE ಸ್ಕೂಲ್ ರೈಡರ್ಸ್ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ವಾಟರ್ ಬಾಟಲ್ ಇಟ್ಕೊಂಡು ಗೇರ್ ಸೈಕಲಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಕಾಲೇಜ್ ಹುಡುಗರೆ ಇಲ್ಲಿಂದ ಹೋಗೋಕ್ಕೆ ಶುರು ಮಾಡ್ತಾರೆ. ಭಾಳ ಜನ ಈ ರೂಟಿಂದ ಹೋಗ್ತಾರೆ, ಈ ರೂಟಲ್ಲಿ ಭಾಳ ಜನ ಹೋಗ್ತಾರೆ. ಅವರು ನೋಡ್ತಾರೆ, ನೋಡಲಿ. ಆಮೇಲೆ ಫುಲ್ ವಿಡಿಯೋನ ನೋಡಿ, ಚೆನ್ನಾಗಿರುತ್ತೆ. ಅಂಕಲ್ ಏನೋ ಮಾತಾಡೋಕ್ಕೆ ಬಂದರು, ಮಾತಾಡಲಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ತಿದ್ರು, ಏನೋ ಕೇಳಕ್ಕೆ ಬಂದರು ಅನಿಸುತ್ತೆ. ಆಟೋದ ಅಂಕಲ್ ಮಲ್ಕೊಂಡಿದ್ದಾರೆ. ರಾತ್ರೆಲ್ಲ ಒಂದೊಂದು ಸಲ ಓಡಿಸ್ಬಿಟ್ಟು ಸುಸ್ತಾಗಿರುತ್ತೆ, ಆಟೋದಲ್ಲೇ ಮಲಗ್ತಾರೆ, ಮನೆಗೆ ಹೋಗಲ್ಲ. ಎಲ್ಲ ಪ್ರಪಂಚ ನೋಡಬೇಕು, ನೋಡ್ತಿದ್ದೀವಿ. ನೋಡೋಣ, ಕಲಿಯೋಣ, ಬೆಳೆಯೋಣ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಸ್ಸು, ಪೋದಾರ್ ಸ್ಕೂಲ್ ಬಸ್ ಎಲ್ಲ ಹೋಗ್ತಾರೆ. ವೆಹಿಕಲ್ ಸ್ವಲ್ಪ ಕ್ರಮೇಣ ವೆಹಿಕಲ್ಗಳೆಲ್ಲ ಜಾಸ್ತಿ ಆಗ್ತಿದೆ. ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಬಂತು, ನಮಸ್ಕಾರ ಮಾಡೋಣ. ಸ್ವಲ್ಪ ನಿಂತ್ಕೊಂಡು ನಮಸ್ಕಾರ ಮಾಡೋಣ. ಶೂ ಹಾಕೊಂಡಿದ್ದೀನಿ, ಮತ್ತು ಇವತ್ತು ಲೇಟ್ ಆಗುತ್ತೆ, ಅದಕ್ಕೆ ದೇವಸ್ಥಾನ ಒಳಗೆ ಹೋಗೋಕ್ಕಾಗಲ್ಲ. ಬೇರೆ ಯಾವಾಗಾರು ಹೋಗ್ಬರೋಣ. ಸೊ ಗೈಸ್, ಇವಾಗ ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ ಉಷಾ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ವರೆಗೂ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿಂದ ಉಷಾ ನರ್ಸಿಂಗ್ ಹೋಮ್ ಕೆಲವೇ ದೂರದಲ್ಲಿದೆ. ಅದನ್ನು ರೀಚ್ ಆಗಿಬಿಟ್ರೆ ಒಂದು ಪಾರ್ಟ್ ಮುಗಿಯುತ್ತೆ. ಮತ್ತು ಟೈಮ್ ಎಷ್ಟಾಗುತ್ತೆ ಅಲ್ಲಿ ರೀಚ್ ಆದಮೇಲೆ ಹೇಳ್ತೀನಿ ನಾನು, ಟೈಮ್ ಎಷ್ಟು ತೊಗೊಂಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೆ ಅಂತ. ಇನ್ನು 2 ಪಾರ್ಟ್ ಉಳಿಯುತ್ತೆ, ಅದನ್ನು ಮಾಡೋಣ. ಅವಾಗ ಸರಿ ಆಗುತ್ತೆ, ಅವಾಗ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಅಪ್ಪ ಕೈ ಹಿಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಅಂಕಲ್ ಫುಲ್ ಸಿಗ್ಮಾ ಪಕ್ಕದಲ್ಲಿ ಬಂದರು, ಕ್ಯಾಮ್ರಾ ನೋಡಿದ್ರು. ಕ್ಯಾಮ್ರಾ ಹಿಡ್ಕೊಂಡಿದ್ದೀನಿ, ಆದರೂ ಸುಮ್ಮನೆ ನಡ್ಕೊಂಡು ಹೋದರು. ಅಪ್ಪ ಸ್ಕೂಲ್ ಹುಡುಗರೆಲ್ಲ ಹೋಗ್ತಿದ್ದಾರೆ. ಆಲ್ಮೋಸ್ಟ್ ರೀಚ್ ಆದ್ವಿ ಉಷಾ ನರ್ಸಿಂಗ್ ಹೋಮ್ ಹತ್ರ. ಅವಾಗಲಿಂದ ಫಾಸ್ಟಾಗಿ ನಡ್ಕೊಂಡು ಬರ್ತೀನಿ, ತುಂಬ ಸ್ಲೋನು ಮಾಡಿಲ್ಲ, ತುಂಬ ಓಡೋಡೋಗಿ ಬರ್ತಿಲ್ಲ. ಆದರೂ ಆಯಾಸ, ಉಸಿರು ಮೇಲೆ ಕೆಳಗೆ ಆಗ್ತಿದೆ. ಮಾತಾಡಲೇಬೇಕು ಮತ್ತು ನಡ್ಕೊಂಡು ಬರ್ಬೇಕಲ್ಲ, ಮತ್ತು ಕೈಯು ಹಿಡ್ಕೊಂಡಿದ್ದೀನಿ, ಕೈ ನೋವು ಬರ್ತಿದೆ ಎಲ್ಲ ಒಟ್ಟಿಗೆ. ಅದಕ್ಕೆ ಈಗೇನೋ ನಡ್ಕೊಂಡು ಬಂದೆ. ಅರೆ ಈಗಿರೋದು ಮಜಾ, ಯಾಕಂದರೆ ಫ್ಲೈಓವರ್ ಹತ್ಬಿಟ್ಟು ಇಳಿಬೇಕೀಗ. ಫ್ಲೈಓವರ್ ಹತ್ತಿ ಇಳಿಯೋದೇ ಸೆಕೆಂಡ್ ಪಾರ್ಟ್ ಆಗಿದೆ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ನಂಗನ್ಸುತ್ತೆ ತಾತ ಅಜ್ಜಿ ಅವ್ರು ಕೂಡ ಈಗಿನ ಜನ್ರೇಷನ್ ಜೊತೆ ಅಡ್ಜಸ್ಟ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಅವರು ಎಲ್ಲ ಫೋನ್ ಯೂಸ್ ಮಾಡ್ತಾರೆ, ಹಾಗಾಗಿ
ಅವರು ಸೆಟ್ ಆಗ್ತಿದ್ದಾರೆ. ಆದರೆ ಅವ್ರ ಜನ್ರೇಷನ್ನೇ ಮಸ್ತ್ ಬಿಡಿ ನಮ್ಗಿಂತ. ಕೈ ಚೇಂಜ್ ಮಾಡ್ತೀನಿ ನಾವು ಆಗ್ಲಿಂದ, ಕೈ ನೋಯ್ತಿದೆ. ಮೇಲೆ ಹಿಡ್ಕೋಣ. ಮತ್ತೊಂದು ಬಸ್ಸು, ಸರ್ ಪಿ ಯು ಕಾಲೇಜ್ ಬಸ್ಸು. ಸೊ ಗಾಯ್ಸ್, ಇವಾಗ ಉಷಾ ನರ್ಸಿಂಗ್ ಹೋಮ್ ಹತ್ರ ಬಂದಿದ್ದೀವಿ. ಇದೇ ಉಷಾ ನರ್ಸಿಂಗ್ ಹೋಮ್ ಹಾಸ್ಪಿಟಲ್ಲು. ಅಲ್ಲಿ ನಮ್ಮ ಕಾಲೇಜವ್ರು ಕೂಡ ಅಲ್ಲೆಲ್ಲ ನಿಂತಿರ್ತಾರೆ. ಅಲ್ಲೆಲ್ಲ ರೋಡ್ ಕ್ರಾಸ್ ಮಾಡೋಣ ಬನ್ನಿ. ಇದೇ 100 ಫೀಟ್ ರೋಡಲ್ಲಿ ನಾವು ನಡ್ಕೊಂಡು ಬಂದಿದ್ದು. ಇವಾಗ ಸರ್ಕಲಿಗೆ ಬಂದಿದ್ದೀವಿ. ಸರ್ಕಲ್ ತೋರಿಸ್ಬಿಡ್ತೀನಿ. ಕ್ಲೀನಾಗಿ 0.5x ಸರ್ಕಲ್ ನೋಡ್ಕೊಳ್ಳಿ. ಇದು ಕೈ ಒಂದು ಅಡ್ಡ ಬರ್ತದೆ. ಈಗ ಈ ಕಡೆ ಸೈಡು ನಾವು ಕಾಲೇಜಿಗೆ ಹೋಗೋದು ರೂಟು. ನಡ್ಕೊಂಡು ಫ್ಲೈಓವರ್ ಹತ್ತಿ ಇಳಿಯೋದೇ ಈಗ ಸೆಕೆಂಡ್ ಪಾರ್ಟ್. ಸೊ ಗೈಸ್, ಇವಾಗ ಟೈಮು 8:10 ಶಿವಮೊಗ್ಗ ರೈಲ್ವೆ ಸ್ಟೇಷನ್ನಿಂದ ಉಷಾ ನರ್ಸಿಂಗ್ ಹೋಮ್ವರೆಗೂ 10 ನಿಮಿಷ ತೊಗೊಂಡಿದ್ದು ಬರೋಕ್ಕೆ. ಈಗ 8:10 ಟೈಮ್ ಶುರು ಮಾಡೋಣ. ನವಲೆಕೆರೆ ನೆಕ್ಸ್ಟ್ ಡೆಸ್ಟಿನೇಷನ್. ನೆಕ್ಸ್ಟ್ ರೀಚ್ ಆಗಬೇಕಾಗಿರೋದು ನವಲೆಕೆರೆ ರೀಚ್ ಆದ್ಮೇಲೆ ಎಷ್ಟು ಟೈಮ್ ತೊಗೊಳುತ್ತೆ ನೋಡೋಣ. ಆಯ್ತು, ಬಾಯ್ ಅಂದ್ರು ಅಂಕಲ್. ಅದು ಇನ್ಸ್ಟಾ ರೀಲ್ ನೋಡಿದ್ದೆ. ಏನಾರು ಕಂಟೆಂಟ್ ಮಾಡೋ ಟೈಮಲ್ಲಿ ಯಾರು ತುಂಬ ನಿಮ್ಮನ್ನೇ ನೋಡಿದ್ರು, ದುರ್ಗುಟ್ಕೊಂಡು ನೋಡಿದ್ರು, ನಿಮಗೆ ಹೆದರಿಕೆ ಆಗ್ತಿದೆ, ಒಂಥರ ನಿಮಗೆ ಶೈನೆಸ್ ಬರ್ತಿದೆ ಅಂದರೆ ಅವರಿಗೆ ಕ್ಯಾಮ್ರಾ ತೋರಿಸ್ಬಿಡಿ, ಅವರೇ ಒಂದು ಕಂಟೆಂಟ್ ಆಗಿಬಿಡ್ತಾರೆ, ಅವರೇ ಒಂದು ರಿಯಾಕ್ಷನ್ ಕೊಡ್ತಾರೆ ಅಂತ. ಹಂಗೆ ಮಾಡ್ತೀನಿ ಅವಾಗಲಿಂದ. ಅದಕ್ಕೆ ಕಾನ್ಫಿಡೆನ್ಸ್ ನಂದು ಜಾಸ್ತಿ ಆಗ್ತಿದೆ. ನಮ್ಮ ಕಾಲೇಜ್ ಬಸ್ಗಳೆಲ್ಲ ಹೋಗ್ತಿದ್ದಾವೆ. ಈಗ ಎಷ್ಟು ಹತ್ಕೊಂಡು ಬಂದೀನಿ, ಆಲ್ಮೋಸ್ಟ್ ಒಂದು ಕಾಲು ಭಾಗ ಫ್ಲೈಓವರ್ ಹತ್ಕೊಂಡು ಬಂದೀನಿ. ಸುಲಭ ಅನ್ಕೋಬೇಕು. ಸುಲಭ ಅಂದ್ಕೊಂಡ್ರೆ ಎಲ್ಲ ಸುಲಭ ಅಷ್ಟೇ. ಈಗ ಇಲ್ಲಿಂದ ನಮ್ಮ ಕಾಲೇಜವ್ರು ಹೋಗೋಕೆ ಶುರು ಮಾಡ್ತಾರೆ ಅವ್ರವ್ರ ವೆಹಿಕಲಲ್ಲಿ. ಬೈಕು, ಸ್ಕೂಟಿ, ಕಾರು, ಆಮೇಲೆ ಸಿಟಿ ಬಸ್ಸಲ್ಲೂ ಹೋಗ್ತಿರ್ತಾರೆ. ಎಲ್ಲರೂ ನೋಡ್ತಿರ್ತಾರೆ ನೋಡಿ, ಎಲ್ಲರೂ ನೋಡ್ತಿದ್ದಾರೆ. ಅದೊಂದು ಒಬ್ಬ ಹುಡುಗ ನೋಡ್ದೆ ನನ್ನ. ನಮ್ಮ ಕಾಲೇಜ್ ಹೊಸ ಅಲ್ಲ, ಟೀಮ್ PU ಕಾಲೇಜ್ ಅಂತೆ, ಅದು ಟೀಮ್ ಅಕಾಡೆಮಿ. ಒಬ್ಬ ಎಷ್ಟು ಹೈಟ್ ನಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ಭಾಳ ಸಖತ್ತಾಗಿ ಕಾಣುತ್ತೆ ನೋಡಿ. ಕೆಳಗೆ ನಾವು ನಡ್ಕೊಂಡು ಬಂದ್ವಲ್ಲ ರೈಲ್ವೆ ಸ್ಟೇಷನಿಂದ, ಈ ರೈಲ್ವೆ ಟ್ರ್ಯಾಕ್ಗಳು ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ರಶ್ ಆಗುತ್ತೆ. ಫ್ಲೈಓವರ್ ಮಾಡಿದ್ದಾರೆ. ಇದು ತುಂಬ ರೀಸೆಂಟ್ಲಿ ಒಂದು 3-4 ವರ್ಷದ ಹಿಂದೆ ಮಾಡಿದ್ದು ಅನ್ಸುತ್ತೆ ಅಷ್ಟೇ. ನೋಡಿ, ಇಡೀ ಈ ಏರಿಯಾ ಕಾಣ್ತಿದೆ ಇಷ್ಟು ಮೇಲಿಂದ. ಒಳ್ಳೆ ಡ್ರೋನ್ ವ್ಯೂ ಥರ ಕಾಣಿಸ್ತಿದೆ ಮೇಲಿಂದ ನೋಡೋಕ್ಕೆ. ಫೋನೇ ಗ್ರಿಪ್ ಸಿಗ್ತಿಲ್ಲ. ಇದು ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು, ಅದಕ್ಕೆ ಅನಿಸುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಫೋನ್ ಹಿಡ್ಕೊಳ್ಳೋದು ಹೆಂಗೆ ಅಂತಲೂ ಗೊತ್ತಾಗ್ತಿಲ್ಲ. ಜಾರ್ತಿದೆ ಅವಾಗಿಂದ. ಅದಕ್ಕೆ ಕೈ ಒಂಚೂರು ಅಡ್ಡ ಬಂದರೆ ಫಸ್ಟ್ ವಿಡಿಯೋ ಅಲ್ಲ, ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಕೋಆಪ್ರೇಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಒಂದು ನಿಮಿಷ ನೋಡ್ಬಿಡೋಣ ಇಲ್ಲಿಂದ ಇಲ್ಲಿಗೆ. ಹಾಂ, ರೈಲ್ವೆ ಟ್ರ್ಯಾಕ್ ಇದೆ ಕೆಳಗೆ. ಫೋನ್ ಗಟ್ಟಿ ಇಟ್ಕೊಂಡು ಮೇಲಿಂದ ಬೀಳಬಾರ್ದು ಫೋನು. ನಿಮ್ಗೆ ತೋರ್ಸೋಕ್ಕೋಸ್ಕರ ಫೋನಲ್ಲಿ ಮೇಲೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡೋಣ. ಸೊ ಗೈಸ್ ನೋಡಿ, ಇವಾಗ ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ವೇ ಅಲ್ಲಿದ್ದೀನಿ. ಫ್ಲೈಓವರಿನ ಅರ್ಧ ದಾರಿಯಲ್ಲಿದ್ದೀನಿ ನಾನೀಗ. ಅಂದರೆ ಫ್ಲೈಓವರ್ ಹತ್ತೋದಾಯಿತು, ಇಳಿಯೋದು ಸುಲಭ ಇರುತ್ತೆ, ಹತ್ತೋದೇ ಕಷ್ಟ ಇತ್ತು. ಆದರೆ ವೀಡಿಯೋ ಮಾಡ್ತಾ ಬರ್ತೀನಲ್ಲ, ಹತ್ತಿದ್ದೇ ಗೊತ್ತಾಗಲಿಲ್ಲ. ಇನ್ನೊಂದು ಹಾಫ್ ವೇ ಹೋದರೆ ಫ್ಲೈಓವರ್ ಇಳಿಯೋದು. ಅಲ್ಲಿಂದ ನವಲೆಕೆರೆ ರೀಚ್ ಆದರೆ ಸೆಕೆಂಡ್ ಪಾರ್ಟ್ ಆಫ್ ದ ಜರ್ನಿ ಕಂಪ್ಲೀಟ್ ಆಗುತ್ತೆ. ಎಲ್ಲ ಖಾಲಿ ಹೊಡಿತಿದ್ದೆ ರೋಡಿಗೆ. ಹೇಗೋ ಸಿಗ್ನಲ್ ಹಾಕಿರ್ಬೇಕಲ್ಲಿ. ಇಲ್ಲ, ಸಿಗ್ನಲ್ ಇರೋಲ್ಲ 9 ಗಂಟೆವರೆಗೂ.
ಜಲ್ದಿ ಅವಾಗಲೇ ಸ್ಪೀಡಾಗಿ ನಡ್ಕೊಂಡು ಬಂದೆ. ಈಗ ಸ್ವಲ್ಪ ಸ್ಲೋ ಮಾಡ್ತೀನಿ, ಹಿಂಗಾದ್ರೆ ರೀಚ್ ಆಗೋಲ್ಲ. ಆಲ್ಮೋಸ್ಟ್ ಟೈಮ್ ಆಗ್ತಿದೆ. 8:30ಗೆ ಕ್ಲಾಸಸ್ ಶುರು ಆಗೋದು, 8:30 ಒಳಗೆ ರೀಚ್ ಆಗಬೇಕು. ಒಂಚೂರು ಲೇಟ್ ಅದು ನಡೆಯುತ್ತೆ. ಆದರೆ ಈಗ ನಾವು ಸ್ಟಾರ್ಟ್ ಮಾಡಿರೋ ಜರ್ನಿಯಿಂದ ಒಂದು ಅರ್ಧ ಗಂಟೆ ಎಲ್ಲಾದ್ರೂ ಹೋಗಲೇಬೇಕೀಗ, ಮಿಸ್ ಮಾಡೋಕ್ಕೆ ಬರೋಲ್ಲ. ಕೈ ನಿಜ ಅನಿಸಿದೆ. ಹಿಂಗೆ ಹಿಡ್ಕೊಳ, ಸ್ವಲ್ಪ ಹಿಂಗೆ ಹಿಡ್ಕೊತೀನಿ, ಬೇಜಾರು ಮಾಡ್ಕೊಬಿಡಿ. ಇನ್ನೊಂದು ಕಾಲೇಜ್ ಬಸ್ ಹೋಯ್ತು. ಇದೇ ಅಲ್ಲ ಲಾಸ್ಟ್ ಬಸ್ ಅನಿಸುತ್ತೆ, ಎಲ್ಲ ಹೋಗಿರ್ತವೆ. ಇಲ್ಲ ಇನ್ನೊಂದು ಹೋಗ್ತಿದೆ. ಆಲ್ಮೋಸ್ಟ್ ಅರ್ಧ ದಾರಿ, ಫ್ಲೈಓವರ್ ಇಳಿಯೋದ್ರಲ್ಲಿ ಅರ್ಧ ದಾರಿಯಲ್ಲಿದ್ದೀವಿ. ಸ್ಪೀಡಾಗಿ ಹೋಗೋಣ. ಡೌನ್ ಅಲ್ಲ, ಅಷ್ಟೇನು ತೊಂದರೆ ಆಗಲ್ಲ. ಹತ್ತೋದಕ್ಕಿಂತ ಇಳಿಯೋದು ಸುಲಭ. ತಡೀರಿ, ಎಷ್ಟು ನೋಡಿ ಈಗ ಇಲ್ಲಿ ಕಾಣುತ್ತೆ ಹೆಂಗೆ ಕಾಣಿಸ್ತೀನಿ ನಾನು ಅಂತ. ಹಾಯ್, ಗುಡ್ ಮಾರ್ನಿಂಗ್. ಮುಗೀತು. ಗ್ಲಾಸ್ ಇತ್ತಲ್ಲ, ನಮ್ಮ ರಿಫ್ಲೆಕ್ಷನ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು. ಚೆನ್ನಾಗಾಯ್ತು ನೋಡಿ. ಎಲ್ಲ ನೋವು ಬರ್ತಿದೆ ಕಾಲೆಲ್ಲ, ಆದರೂ ನಡ್ಕೊಂಡು ಹೋಗೋಣ. ಸೈಡ್ ಪ್ಲೀಸ್. ಫೋನಲ್ಲಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ತಾರೆ ಜನರು. ಕ್ಯಾಮ್ರಾ ನೋಡ್ತಿಲ್ವ ನಾನು ಅವಾಗಲಿಂದ? ಹಾಂ, ಇಲ್ಲಿ ಕೆಳಗೆ ದಾರಿ ಏನಿದೆ ಕಾಲಲ್ಲಿ ಕೆಳಗೆ ಬಿದ್ದುಬಿಟ್ರೆ ಕಷ್ಟ, ಅದಕ್ಕೆ ಕೆಳಗೆ ನೋಡ್ತೀನಿ ಕ್ಯಾಮ್ರಾ ನೋಡ್ತೀನಿ. ಈಗ ಕೈ ಮೇಲೆ ಇಡೋಣ ಅಂದರೆ ಕೈ ನೋವು ಬರ್ತೀವಿ ನಿಜ. ಸೊ ಗೈಸ್, ಈಗ ನಾವು ಫ್ಲೈಓವರ್ ಹತ್ಬಿಟ್ಟು ಇಳಿದ್ವಿ. ಅಷ್ಟೇನು ಸುಸ್ತಾಗಲಿಲ್ಲ. ಫ್ಲೈಓವರು ತುಂಬ ಮೀಡಿಯಮ್ ಉದ್ದ ಇದೆ, ಉದ್ದ ಇಲ್ಲ ಅಂತ ಅಲ್ಲ, ಮೀಡಿಯಮ್ ಉದ್ದ ಇದೆ. ಆದರೂ ಹತ್ತು ಇಳಿದ್ರೆ ಸುಸ್ತೇನಾಗಲಿಲ್ಲ. ಇವಾಗ ನೆಕ್ಸ್ಟ್ ಈಗ ನವಲೆಕೆರೆ ಬಂದುಬಿಟ್ರೆ ಸಾಕು. ಅಲ್ಲಿ ಫುಟ್ಬಾಲ್ ನಿಂತ್ಕೊಂಡು ಹೋಗೋಣ. ನೋಡಿ, ಇಲ್ಲೆಲ್ಲ ಗುಡಿಸ್ಲು ಹಾಕೊಂಡಿದ್ದಾರೆ. ಕ್ರಿಕೆಟ್ ಬ್ಯಾಟ್ ಮಾರೋಕ್ಕೆ ಎಲ್ಲೋ ರಾಜಸ್ಥಾನಿಂದ, ಬಿಹಾರಿಂದ, ಆ ಥರ ಜಾಗಗಳಿಂದ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಎಷ್ಟೋ ತಿಂಗಳಿದ್ದು ವ್ಯಾಪಾರ ಮಾಡಿಬಿಟ್ಟು ಮತ್ತೆ ಈ ಥರ ಮತ್ತೆ ಮೈಗ್ರೇಟ್ ಆಗ್ತಾ ಇರ್ತಾರೆ ಆ ಜನರು ಇವರೆಲ್ಲ. ಫುಲ್ ವೀಡಿಯೋನೂ ಹಾಕೋಕ್ಕಾಗಲ್ಲ, ಭಾಳ ಟೈಮ್ ಹಿಡಿಯುತ್ತೆ. ಅರ್ಧ ಗಂಟೆ ಯಾರೂ ನೋಡೋಲ್ಲ. ಆಮೇಲೆ ಎಡಿಟಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಆದರೂ ಮಾಡ್ತೀನಿ, ತಡೀರಿ. ಈಗ ನವಲೆಕೆರೆವರೆಗೂ ಹೋಗೋವರೆಗೂ ನಾರ್ಮಲ್ ವೀಡಿಯೋ ಮಾಡ್ತೀನಿ, ಆಮೇಲಿಂದ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಮತ್ತೆ ನವಲೆಕೆರೆಯಿಂದ ಮತ್ತೆ ಮಾತು ಶುರು. ಆಲ್ಮೋಸ್ಟ್ ನವಲೆಕೆರೆ ಹತ್ತಿರ ಇದೀವಿ ಈಗ. ಜರ್ನಿಯ ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಅಂದರೆ ನವಲೆಕೆರೆ ಹತ್ರ ಬಂದಿದ್ದೀವಿ ನಾವು. ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ 1 ಕಿಲೋಮೀಟ್ರೇನೋ ಆಗ್ಬೋದೇನೋ. 1 ಕಿಲೋಮೀಟ್ರ್ ಹೋದರೆ ನಮ್ಮ ಕಾಲೇಜ್ ರೀಚ್ ಆಗ್ತೀವಿ. ಸರಿ ಆಗುತ್ತೆ ಅಲ್ಲಿಗೆ. ಆ ಕಡೆ ದಾಟ್ಬಿಡೋಣ, ನವಲೆಕೆರೆನೂ ತೋರಿಸ್ಬಿಡ್ತೀನಿ. ಕೆರೆ ಎಲ್ಲ ಒಣಗಿಬಿಟ್ಟಿದೆ, ಎಲ್ಲ ಶಿವಮೊಗ್ಗ ಜನತೆಗೆ ಗೊತ್ತಿದೆ. ಉಳಿಸಿ ಬೆಳೆಸಿ ನವಲೆಕೆರೆನ ಅಂತ ಬೋರ್ಡೆಲ್ಲ ಹಾಕಿದಾರಲ್ರಿ ಅಲ್ಲಿ. ಆದರೂ ಏನೋ ಮಾಡೋಕ್ಕಾಗಲ್ಲ, ಆಗ್ತಿಲ್ಲ. ದಾಟ್ಬಿಡೋಣ, ವೆಹಿಕಲ್ಗಳು ಜಾಸ್ತಿ ಇದಾವೆ. ತೋರಿಸ್ತೀನಿ ತಡೆಯಲ್ಲಿ, ದಾಟೋಣ. ದಾಟಿ ದಾಟಿದ್ವಿ ನೋಡಿ. ಇದೇ ಹೇಳ್ತಿದ್ದೀನಿ, ನವಲೆಕೆರೆ.
ನವಲೆ ಕೆರೆಯಿಂದ ಆ ಕಡೆ ಹೋದರೆ ಕ್ರಿಕೆಟ್ ಸ್ಟೇಡಿಯಂ, ಅದು ಕ್ರಿಕೆಟ್ ಸ್ಟೇಡಿಯಂ 2X ಇತ್ತು ಅವಾಗಲಿಂದ 1Xಗೆ ಬಂತೀವಿ. ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ಪಿಂಕ್ ಕಲರ್ ಫ್ಲವರ್ಸ್ ಚೆನ್ನಾಗಿ ಕಾಣ್ತಿದೆ, ಎಲ್ಲ ಪಿಂಕ್ ವೈಟು ಫ್ಲವರ್ಸ್. ಇಲ್ಲಿಂದ ಸ್ವಲ್ಪ ಫಾಸ್ಟ್ ಇರಬೇಕು. ಟೈಮ್ ಆಯಿತು, ಇನ್ನು 5 ನಿಮಿಷ 1 ಕಿಲೋಮೀಟ್ರು. ಸ್ಪೀಡ್ ಮಾಡ್ತೀನಿ. ಫ್ಲೇವರ್ ಹತ್ರ ಸ್ವಲ್ಪ ಜಾಸ್ತಿ ಲೇಟ್ ಮಾಡಿಬಿಟ್ಟೆ. ಅಲ್ಲಿ ಮನೆಯಿಂದ ನಡ್ಕೊಂಡು ಬಂದಲ್ಲ, ಆವಾಗಲೇ ಬಂದಷ್ಟು ಸ್ಪೀಡಲ್ಲಿ ಬಂದಿದ್ದಿದ್ರೆ ಸತ್ತಿಗೆ ಸುಲಭ ಆಗ್ತಿತ್ತು, ರೀಚ್ ಆಗ್ತಿದ್ದೆ. ಏನೋ ನಮ್ಮ ಕಾಲೇಜ್ ಬಸ್ಸಾ? ಹೌದು, ನಮ್ಮ ಕಾಲೇಜ್ ಬಸ್. ಓಕೆ, ನಾವು ಬಂತು. ಫೋನ್ ಗಟ್ಟಿ ಇಟ್ಕೋಬೇಕು, ಇಲ್ಲಾಂದರೆ ಕೈಯಿಂದ ಜಾರು ಬಿಡ್ಬೇಕು. ಎಲ್ಲ ಬಸ್ಸಸ್ ಈಗ ಹೋಗ್ತಿದೆ, ಆದರೂ ನಾನು ಫಾಸ್ಟ್ ಆಗಲೇಬೇಕೀಗ. ರೀಚ್ ಆಗಬೇಕಂದ್ರೆ ಕ್ಲಾಸಿಗೂ ಕರೆಕ್ಟ್ ಟೈಮ್ ಅಟೆಂಡ್ ಆಗಬೇಕು. ನಾಳೆ ಬೆವರು ಇಳಿಯೋಕ್ಕೆ ಶುರು ಆಗಿದೆ ಆಲ್ರೆಡಿ, ತೊಂದರೆ ಇಲ್ಲ. ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡ್ರೂ ಅದು ಕರೆಕ್ಟಾಗಿ ಹಿಡ್ಕೊಳಕ್ಕೆ ಬರೋಲ್ಲ. ಅದು ರೈಟ್ ಹ್ಯಾಂಡೇ ಯಾವಾಗಲೂ. 5 ನಿಮಿಷ ಆಗುತ್ತೆ, 5 ನಿಮಿಷದಲ್ಲಿ ಹೋಗ್ಲೇಬೇಕೀಗ. ಎಲ್ಲ ಕಾಲೇಜವ್ರು ನೋಡ್ತಿದ್ದಾರೆ, ಇಲ್ಲಿ ಪರವಾಗಿಲ್ಲ, ನಡ್ಕೊಂಡು ಹೋಗೋಣ. ಓಡೋಣ, ಸ್ವಲ್ಪ ಓಡೋಣ. ಟೈಮ್ ಇದ್ದಿದ್ರೆ ನಡ್ಕೊಂಡು ಹೋಗೋದಿತ್ತು. ಲಾಗ್ ಮಾಡ್ತಿದ್ದೀರಾ? ಹಾಯ್ ಅಂದರು, ಹಾಯ್ ಅಂದೆ. ಹೊಡ್ದು ಮೈಕ್ ಇದೆ ತಾನೆ, ಮೈಕ್ ಬಿದ್ದುಬಿಟ್ರೆ ಮತ್ತೆ ಕಷ್ಟ. ಇದು ನೆನಪು ಎಲ್ಲ ಏನೋ ಟಕ್ ಅಂತಿದೆ ಅಂತ ನೋಡಿದ್ರೆ ಗೊತ್ತಾಯ್ತು. ಅಲ್ಲಿಂದ ನಡ್ಕೊಂಡು ಬಂದು ಈಗ ಓಡೋಕ್ಕೆ ನೋವಾಗ್ತದೆ. ಲೆಫ್ಟ್ ಹ್ಯಾಂಡ್ ಹಿಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಪಕ್ಕ ಲೇಟ್ ಆಗೇ ಆಗುತ್ತೆ ಇವತ್ತು, ಅಷ್ಟೇನು ಜಲ್ದಿ. ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಫೋನ್ನ. ತರಕಾರಿ ಗೈಸ್, ಅವಾಗಲೇ ಹೇಳಲಿಲ್ಲಲ್ಲ, ಇದು ಸವಳಂಗ ರೋಡ್. ಇದು ಸವಳಂಗ ರೋಡು. ಇಲ್ಲಿಂದ ಸವಳಂಗ, ಶಿಕಾರಿಪುರ, ನ್ಯಾಮತಿ, ಹೊನ್ನಾಳಿ ಹಂಗೆ ಬರುತ್ತೆ. ಆ ರೋಡ್ ಇದು. ಇಲ್ಲೇ ನಾವು ಕಾಲೇಜ್ ಇರೋದು, ಸವಳಂಗ ರೋಡಲ್ಲಿ. ಇದು ನವಲೆ ಏರಿಯಾ, ಇದು ನಮ್ಮ ಕಾಲೇಜ್ ನವಲೆಯಲ್ಲಿರೋದು. ಇನ್ನೊಂದ್ಸತಿ ಓಡೋಕ್ಕಾಗುತ್ತಾ? ಓಡೋಣ, ಸ್ವಲ್ಪ ಹೊತ್ತಷ್ಟೇ. ಡಿವೈಡರ್ ಪರ ಅವ್ರಿಗೆ ಓಡ್ಬೋದು.
ಎಲ್ಲಿ ನೋಡ್ಬೋದು, ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್, JNN ಅಂದರೆ ಇದೇ ಫುಲ್ ಫಾರ್ಮ್. ಇದು MBA ಬ್ಲಾಕ್. ಇದು ನೆಕ್ಸ್ಟ್ ಬರೋದು ಪರ್ಫೆಕ್ಟ್ ಲೈಫ್ ಫ್ಯಾಕ್ಟ್ರಿ ಬರುತ್ತೆ. ಆ ಫ್ಯಾಕ್ಟ್ರಿ ಆದಮೇಲೆ ನಮ್ಮದು ಕಾಲೇಜ್. ಎಲ್ಲರೂ ಕ್ಲಾಸ್ ಒಳಗೆ ಹೋಗಿದ್ದಾರೆ, ಯಾರೂ ಹೊರಗಿಲ್ಲ. ಕರೆಕ್ಟ್ ಟೈಮ್ ಆಯಿತು. ಸೊ ಗೈಸ್, ಇವಾಗ ನವಲೆಕೆರೆಯಿಂದ ಇಲ್ಲಿಗೆ ಬರೋಕ್ಕೆ 10-15 ನಿಮಿಷ ತೊಗೊಂಡಿದ್ದೀವಿ. 15 ನಿಮಿಷ ಭಾಳನೇ ಆಯಿತು. ಕಾನ್ಸ್ಟೆಂಟಾಗಿ 10 ನಿಮಿಷ ಎಲ್ಲ ಕಡೆ ತೊಗೊಂಡಿದ್ದಿದ್ರೆ ರೀಚ್ ಆಗ್ತಿದ್ದೆ. ಜಾಸ್ತಿ ತೊಗೊಂಡಿದ್ದೀನಿ ಟೈಮು, ಅದಕ್ಕೆ 8:15 ಒಳಗೆ ರೀಚ್ ಆಗಲಿಲ್ಲ. 5 ನಿಮಿಷ ಜಾಸ್ತಿ ಆಗಿದೆ. 8:15 ನೋಡ್ಬೋದು, 8:35 ಆಗಿದೆ. 8:35. ಸೊ ಗೈಸ್, ರೀಚ್ ಆಗಿದ್ದೀನಿ, ಡೆಸ್ಟಿನೇಷನಿಗೆ ಬಂದಿದ್ದೀನಿ. ಬೆವರೆಲ್ಲ ನೋಡ್ಬೋದು, ಎಷ್ಟು ಸುಸ್ತು ಮೀಡಿಯಮಾಗಿ ಸುಸ್ತಾಗಿದೆ. ಆಗಿಲ್ಲ ಅಂತ ಅಲ್ಲ, ಮೀಡಿಯಮಾಗಿ ಆಗಿದೆ. ಬಸ್ ಮಿಸ್ ಆದರೆ ಬೇಗ ನಡ್ಕೊಂಡು ಬಂದರೆ ಕಾಲೇಜ್ ರೀಚ್ ಆಗ್ಬೋದು. ಸೊ ಗೈಸ್, ಈ ವಿಡಿಯೋ ನಿಮಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನಮ್ಮ ಕಾಲೇಜ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ, JNN ಕಾಲೇಜ್ ಬಂತು. ಹಾಗಾದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.